ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 11ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಅರ್ಜುನ, ಬಲವಂತರಲ್ಲಿರುವಂಥ ಕಾಮರಾಗಗಳಿಲ್ಲದ ಬಲವೂ ಮತ್ತು ಭೂತಗಳಲ್ಲಿರುವ ಧರ್ಮ ವಿರುದ್ಧವಲ್ಲದ ಕಾಮವೂ ಕೂಡ ನಾನೇ ಆಗಿರುವೆನು ಎಂಬ ಅದ್ಭುತವಾದ ಸಂದೇಶವನ್ನು ಕೃಷ್ಣ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಈ ಒಂದು ಪ್ರಪಂಚದಲ್ಲಿ ಬಲ ಪ್ರಯೋಗಗಳೆಲ್ಲವೂ ಕೂಡ ಕೆಟ್ಟದ್ದಲ್ಲ, ಆದರೆ ಅದನ್ನು ಕೆಟ್ಟದ್ದಕ್ಕೆ ಬೇಕಾದರೆ ಉಪಯೋಗಿಸಿಕೊಳ್ಳಬಹುದು ಅಥವಾ ಅದನ್ನೇ ಒಳ್ಳೆಯದಕ್ಕೆ ಬೇಕಾದರೂ ಕೂಡ ಉಪಯೋಗಿಸ್ಕೊಳ್ಬಹುದು. ಉದಾಹರಣೆಯಲ್ಲಿ ನಾವೊಂದೆರಡು ಉದಾಹರಣೆಯನ್ನು ಮಾಡಬೇಕು ಅಂತಂದರೆ, ನಮ್ಮ ಅಡುಗೆ ಮನೆಯಲ್ಲಿರುವಂಥ ಒಂದು ಚಾಕು. ಆ ಒಂದು ಚಾಕನ್ನು ನಾವು ಒಳ್ಳೆಯ ಕಾರ್ಯವಾಗಿರುವಂಥ ತರಕಾರಿಗಳನ್ನು ಹೆಚ್ಚುವುದಕ್ಕೆ, ಕೊಯ್ಯುವುದಕ್ಕೆ, ಕತ್ತರಿಸುವುದಕ್ಕೆ ಬಳಸ್ಕೊಳ್ಬಹುದು. ಆದರೆ ಅದೇ ಚಾಕುವನ್ನು ಮತ್ತೊಬ್ಬರಿಗೆ ಇರಿದು ಅವರನ್ನು ತೊಂದರೆಗೊಳಪಟ್ಟು ಅವರನ್ನು ಸಾಯಿಸುವುದಕ್ಕೂ ಕೂಡ ಅದೇ ಚಾಕನ್ನು ನಾವು ಬಳಸಬಹುದು. ಹಾಗಾಗಿ ಅದು ಬಲಪ್ರಯೋಗವೇ ಹೌದಾದರೂ ಕೂಡ, ಚಾಕುವನ್ನು ಬಳಸುವಂಥದ್ದು ಬಲಪ್ರಯೋಗವೇ ಹೌದಾದರೂ ಅದನ್ನು ತರಕಾರಿಗಳಿಗೆ ಬಳಸಿದಾಗ ಅದು ಅಡುಗೆಯ ರೂಪಕ್ಕೆ ಬದಲಾವಣೆ ಆಗೋದಕ್ಕೆ ಒಳ್ಳೆಯ ರೂಪವನ್ನು ತಾಳುತ್ತೆ. ಅದೇ ಮತ್ತೊಬ್ಬರನ್ನು ಇರಿಯುವುದಕ್ಕೆ ನಾವು ಬಳಸ್ಕೊಂಡ್ರೆ ಅದೇ ಒಂದು ನಕಾರಾತ್ಮಕವಾಗಿ ಕೆಟ್ಟದ್ದಾಗತ್ತೆ. ಅದೇ ರೀತಿ ಬೆಂಕಿಯೂ ಹಾಗೆ. ಬೇಕಾದರೆ ಇನ್ನೊಬ್ಬರ ಮನೆಯನ್ನು ಸುಟ್ಟು ಹಾಕಬಹುದು, ಅಥವಾ ಅದೇ ಬೆಂಕಿಯಿಂದ ನಾವು ಅಡುಗೆ ಕೂಡ ಮಾಡಿಕೊಳ್ಬಹುದು. ಹಾಗಾಗಿ ಅನೇಕ ವ್ಯಕ್ತಿಗಳಿಗೆ ಹಲವು ಬಗೆಯ ಬಲಗಳಿವೆ. ಅವನ್ನು ಹಲವರು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ತಾರೆ. ದೇಹದ ಬಲವಿದೆ, ಅದರಿಂದ ಸಜ್ಜನರನ್ನು ರಕ್ಷಿಸಬಹುದು, ಅಥವಾ ದೇಶದಲ್ಲಿ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಉಪಯೋಗಿಸಬಹುದು. ಯಾವಾಗ ಬಲದ ಹಿಂದೆ ಕಾಮರಾಗಗಳಿಲ್ಲವೋ ಅದು ಶುದ್ಧವಾದ ಬಲವಾಗುತ್ತದೆ. ಅದನ್ನು ಒಳ್ಳೆಯದಕ್ಕೆ ಮಾತ್ರ ಅಥವಾ ಸಮಾಜ ಕಲ್ಯಾಣಕ್ಕೆ ಮಾತ್ರ ಉಪಯೋಗಿಸ್ತಾನೆ. ಇಲ್ಲಿ ಕಾಮ ಅಂದರೆ ತನಗೆ ಇನ್ನೂ ಬರದೇ ಇರುವ ವಸ್ತುಗಳನ್ನು ಗಳಿಸಬೇಕು ಎಂಬ ಆಸೆ. ಅಧಿಕಾರ, ಕೀರ್ತಿ, ಲಾಭ, ಐಶ್ವರ್ಯ ಮುಂತಾದವುಗಳ ಕಡೆ ಗಮನ ಕೊಡದೇ ಇರಬೇಕು. ಇಂತಹ ಬಲವಂತ ತನ್ನಲ್ಲಿರುವ ಎಲ್ಲವನ್ನೂ ಸಮಾಜಕ್ಕೆ ಮರುಮಾತಾಡದೆ ಅರ್ಪಿಸಲು ಸಿದ್ಧನಾಗಿರ್ತಾನೆ. ಇವನಿಗೆ ಬರದಿರುವ ವಸ್ತುವಿನ ಮೇಲೆ ಹಂಬಲವಿಲ್ಲ. ಇರುವುದನ್ನಾದರೂ ರಕ್ಷಿಸಿಕೊಂಡಿರಬೇಕು ಅಂತ ಹೇಳಿ ಆತುರನೂ ಆಗಿರೋದಿಲ್ಲ. ತನ್ನಲ್ಲಿರುವಂಥ ಶಕ್ತಿಯನ್ನು ಬಹುಜನರ ಹಿತಕ್ಕೆ ಮತ್ತು ಬಹುಜನರ ಸುಖಕ್ಕೆ ಯಾರು ಅರ್ಪಣೆ ಮಾಡಲು ಸಿದ್ಧರಾಗಿರ್ತಾರೋ ಅಂತಹ ಬಲವಂತರ ಹಿಂದೆ ಇರುವ ಶಕ್ತಿಯೇ ಭಗವಂತನದಾಗಿದೆ. ಧರ್ಮಕ್ಕೆ ವಿರುದ್ಧವಲ್ಲದ ಆಸೆಗಳು ಅಂತಂದರೆ ನನ್ನಲ್ಲಿರುವ ಆಸೆಯನ್ನು ತೃಪ್ತಿಪಡಿಸಿಕೊಳ್ಳುವುದರಿಂದ ಇತರರಿಗೆ ಯಾವ ಹಾನಿಯೂ ಕೂಡ ಆಗದೇ ಇರುವಂಥದ್ದು. ಇನ್ನೊಬ್ಬನಿಗೆ ಹೋಗುತ್ತಿದ್ದ ಅನ್ನವನ್ನು ಕಿತ್ತುಕೊಂಡು ನಾನು ಅದನ್ನು ತಿನ್ನುವುದಿಲ್ಲ.
ದೇಹವಿರಬೇಕು, ಅನ್ನ ಬಟ್ಟೆಗಳಿರಬೇಕು, ಮನೆ ಮಠಗಳೂ ಇರಬೇಕು. ಆದರೆ ಜೀವಕರ್ಮವನ್ನು ಸವೆಸಬೇಕಾದರೂ ಕೂಡ ನಾವು ಬದುಕಿರಬೇಕು. ಆದರೆ ಅದಕ್ಕಾಗಿ ಅವನಲ್ಲಿ ಇನ್ನೊಬ್ಬರಿಗೆ ಹಾನಿಯಾಗದ ಕೆಲವು ನಿರ್ದೋಷವಾದ ಆಸೆಗಳಿರಬಹುದು. ಇದರಿಂದ ಯಾವ ಅಪಾಯವೂ ಇಲ್ಲ. ಮತ್ತೆ ಕೆಲವು ವೇಳೆ ಮಹಾವ್ಯಕ್ತಿಯಲ್ಲಿ ವಿಶ್ವ ಕಾರುಣ್ಯದಿಂದ ಪ್ರೇರಿತವಾದ ಹಲವು ಆಸೆಗಳಿರಬಹುದು. ತಾವು ಬದುಕಿರುವವರೆಗೆ ಇತರರಿಗೆ ಒಳ್ಳೆಯದನ್ನು ಮಾಡಬೇಕೆಂಬ ಆಸೆ ಇದೆ. ಎಷ್ಟು ಸಲ ಬೇಕಾದರೂ ನಾನು ಜನ್ಮವೆತ್ತಿ ಬರಲು ಸಿದ್ಧವಾಗಿರುವೆ. ಪ್ರಪಂಚದಲ್ಲಿ ಎಲ್ಲ ಜೀವಿಗಳೂ ಕೂಡ ಭಗವಂತನೆಡೆಗೆ ಹೋಗಲು ನಾನು ನೆರವಾಗಬೇಕೆಂಬ ಆಸೆ ಸ್ವಾಮಿ ವಿವೇಕಾನಂದರಲ್ಲಿತ್ತು. ಲೋಕ ಕಲ್ಯಾಣದ ಈ ಒಂದು ದೃಷ್ಟಿ ನೋಡಿದರೆ ಆಸೆಯೇ. ಆದರೆ ಆ ಭಾವನೆಯ ಹಿಂದೆ ಇದು ಅಲ್ಪ ವ್ಯಕ್ತಿತ್ವವಲ್ಲ, ಭಗವಂತನ ಭೂಮ ವ್ಯಕ್ತಿತ್ವವೇ ಸ್ವಾಮಿ ವಿವೇಕಾನಂದರಲ್ಲಿ ಒಂದು ನಿಮಿತ್ತವಾಗಿ ಕೆಲಸ ಮಾಡ್ತಾ ಇತ್ತು. ಇಡೀ ಮನುಕುಲವೇ ಭಗವಂತನೆಡೆಗೆ ಹೋಗಬೇಕು, ಅದಕ್ಕಾಗಿ ನಾನು ಜನ್ಮ ಎತ್ತಿ ಬರಲು ಮತ್ತೊಮ್ಮೆ ಮಗದೊಮ್ಮೆ ಜನ್ಮವೆತ್ತಿ ಬರಲು ನಾನು ಸಿದ್ಧನಾಗಿದ್ದೇನೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಆಸೆ ಮಾಡ್ತಾಯಿದ್ರು. ವ್ಯಕ್ತಿಗಳು ಇಲ್ಲಿ ಬರೀ ನಿಮಿತ್ತ, ಅವುಗಳ ಹಿಂದೆ ನಿಜವಾಗಿ ಕೆಲಸ ಮಾಡ್ತಾ ಇರುವಂಥವನು ಭಗವಂತನ ಆ ಶಕ್ತಿ. ಹಾಗಾಗಿ ಮಂದ ಮತ್ತು ಮಧ್ಯಮ ಅಧಿಕಾರಿಗಳಿಗೆ ಅರ್ಥವಾಗುವಂತೆ ತನ್ನ ಸರ್ವವ್ಯಾಪಕತ್ವವನ್ನು ವಿವರಿಸ್ತಾ ಇದ್ದಾನೆ ಕೃಷ್ಣ ಈ ಶ್ಲೋಕದ ಮೂಲಕ. ಕಾಮ ಮತ್ತು ರಾಗ ಇರದ ಮನುಷ್ಯನು ತನ್ನ ಬಲವನ್ನು ಉಪಯೋಗಿಸುವುದೇ ಇಲ್ಲ. ಸಾಮಾನ್ಯವಾಗಿ ಎರಡು ಶಬ್ದಗಳಿಗೆ ವೇದಾಂತದಲ್ಲಿ ಒಂದೇ ಅರ್ಥವನ್ನು ಹೇಳೋದುಂಟು. ಆದರೆ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಈ ಎರಡು ಶಬ್ದಗಳಿಗೆ ಬೇರೆ ಬೇರೆಯಾದ ಅರ್ಥವನ್ನು ಕೊಟ್ಟು ಸರಿಯಾಗಿ ವಿವರಿಸಿದ್ದಾರೆ. ಕಾಮ ಅಂತಂದರೆ ನನ್ನಲ್ಲಿ ಇಲ್ಲದ ವಸ್ತುಗಳಿಗೆ ಇರುವಂಥ ಒಂದು ಬಯಕೆ. ಅದೇ ರಾಗ ಅಂತಂದರೆ ನನ್ನಲ್ಲಿರುವ ವಸ್ತುವಿನ ಮೇಲೆ ಪ್ರೀತಿ ಅಂಥೇಳಿ, ಯಾವುದು ನನ್ನಲ್ಲಿಲ್ವೋ ಅದು ನನಗೆ ಬೇಕು ಅಂಥೇಳಿ ಆಸೆ ಮಾಡುವಂಥದ್ದೇ ಕಾಮ್ಯ. ಇನ್ನು ಯಾವ ವಸ್ತುಗಳು ನನ್ನಲ್ಲಿ ಇದೆಯೋ ಅದೇ ವಸ್ತುಗಳ ಮೇಲೆ ನಾನು ಪ್ರೀತಿ ಮಾಡುವಂಥದ್ದು ರಾಗ. ಹಾಗಾಗಿ ಸಾಮಾನ್ಯವಾಗಿ ಎರಡೂ ಕಾರಣಕ್ಕಾಗಿಯೇ ವ್ಯಕ್ತಿಗಳಾಗಿ, ಸಮಾಜವಾಗಲಿ, ದೇಶವೇ ಆಗಲಿ ತನ್ನ ಬಲವನ್ನು ಪ್ರದರ್ಶಿಸುವಂಥದ್ದು. ಕ್ರಾಂತಿಗಳು, ಆಂದೋಲನಗಳು, ಜಗಳಗಳು, ಯುದ್ಧಗಳು ಇವೆಲ್ಲವೂ ಕೂಡ ಈ ಕಾಮ್ಯ ಮತ್ತು ರಾಗಗಳ ಕಾರಣಗಳಿಂದಲೇ ನಡೀತವೆ. ಬಲವಂತನಲ್ಲಿರುವಂಥ ಕಾಮರಾಗ ವಿವರ್ಜಿತವಾದ ಬಲವು ನಾನು ಅಂಥೇಳಿ ಪರಮಾತ್ಮ ಹೇಳ್ತಿರುವಂಥದ್ದು. ಮುಂದುವರಿಸುತ್ತಾ ಧರ್ಮಕ್ಕೆ ಅವಿರುದ್ಧವಾದ ಕಾಮವು ನಾನು ಎಂದು ಹೇಳ್ತಾ ಇರುವ ಮೂಲಕ ಧರ್ಮ ಎಂಬ ಶಬ್ದಕ್ಕೆ ಸರಿಯಾದ ವಿವರಣೆಯನ್ನು ಈ ಹಿಂದೆನೇ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಿದ್ದಾನೆ. ಅದೇ ಮನುಷ್ಯನ ನಿಜವಾದ ಧರ್ಮ ಅವನದೇ ನಿಜ ಸ್ವರೂಪ ಅಂತ. ಅವನು ಮಾಡುವ ಕೆಲಸಗಳು, ಅವನು ನಡೆಸುವಂಥ ವಿಚಾರಗಳು ಅವನ ಸ್ವರೂಪಕ್ಕೆ ವಿರುದ್ಧವಾಗಿಲ್ಲದಿದ್ದರೆ ಅವು ಅವನ ಧರ್ಮವಾಗುತ್ತೆ. ಅವನು ಮಾಡುವಂಥ ಕೆಲಸಗಳು ಮತ್ತು ವಿಚಾರಗಳು ಅವನ ಸ್ವರೂಪಕ್ಕೆ ವಿರುದ್ಧವಾದವುಗಳಾದರೆ ಅವನ್ನು ಅಧರ್ಮ ಅಂಥೇಳಿ ನಾವು ಕರಿತೇವೆ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು ಅಂತ ಹೇಳಿದಾಗ ಪರಮಾತ್ಮ ಈ ಅರ್ಥದಲ್ಲೇ ಹೇಳಿರುವಂಥದ್ದು. ಅದರ ಅರ್ಥ ವಿಕಾಸದ ಮೇಲಿನ ಹಂತಗಳನ್ನು ಹತ್ತಬೇಕು ಅನ್ನುವಂಥ ಬಯಕೆ. ಅದೇ ರೀತಿ ಆತ್ಮನನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಬಯಕೆ ಕೂಡ. ಇದು ನಾನು ಎಂದು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಮುಮುಕ್ಷುವಿನಲ್ಲಿರುವಂಥ ಮೋಕ್ಷವನ್ನು ಪಡೆಯಬೇಕೆನ್ನುವ ಬಯಕೆಯೂ ನಾನು ಎಂದು ಪರಮಾತ್ಮ ಹೇಳ್ತಾ ಇರುವಂಥದ್ದು. ಹೀಗೆ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಪರಮಾತ್ಮನೇ ವ್ಯಾಪಿಸಿರುವುದು ಎಂದು ಹೇಳಿದಾಗ ಪುರುಷನಿಗಿಂತ ಬೇರೆಯಾದ ಪ್ರಕೃತಿಯೊಂದು ಇದೆ ಎಂದಂತಾಯಿತು ಅಲ್ವೇ? ಈ ಪ್ರಕೃತಿಯು ತನಗಿಂತ ಬೇರೆಯಲ್ಲ ಎಂದು ತೋರಿಸಲು ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಾಗಿ ಅಂಥ ಅದ್ಭುತವಾದ ಮಾತಿಗೆ ಮುದ್ದುರಾಮನ ಅದ್ಯಾವ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಸಿದ್ಧಾಂತ ಮಂಡಿಸುವ 100 ಪಂಥಗಳಿರಲಿ, ಸಿದ್ಧಾಂತ ಮಂಡಿಸುವ 100 ಪಂಥಗಳಿರಲಿ, ಆಯ್ಕೆ ಇದೆ ನಿನಗಾಗಿ ಒಂದರನ್ವಯಕ್ಕೆ, ಬಿಡುವ ಪಡೆಯುವ ಹಕ್ಕು ನಿನ್ನಲಂತರ್ಗತವೋ, ಬಿಡುವ ಪಡೆಯುವ ಹಕ್ಕು ನಿನ್ನಲಂತರ್ಗತವೋ, ಮಿಡಿಯುತ್ತಿರುವಳದನಿಗೆ ಮುದ್ದುರಾಮ, ಮಿಡಿಯುತ್ತಿರುವಳದನಿಗೆ.
ಮುದ್ದು ರಾಮ. ಹಾಗಾಗಿ ಎಲ್ಲಕ್ಕೂ ಅಧಿದೇವತೆಯೇ ಆಗಿರುವಂಥ ಆ ಭಗವಂತನ ಒಳದನಿಗೆ ನಾವು ಯಾವತ್ತಿದ್ರೂ ಮಿಡಿತಾ ಇರಬೇಕು ಅಂತಲೇ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅದೆಷ್ಟು ಚೆಂದಾಗಿ ಭಗವದ್ಗೀತೆಯ ಮಾತು ಮತ್ತು ಮುದ್ದುರಾಮನ ಮಾತುಗಳು ಒಂದಾಗ್ತವೆ ನೋಡಿ. ಅದೆರಡೂ ಒಂದಾಗಿದೆ ಅಂತಂದರೆ ನಾವು ಕೂಡ ಅದರ ಎಡೆಗೆ ಮನಸ್ಸು ಮಾಡಬೇಕು, ಅದರಂತೆ ಅನುಷ್ಠಾನಕ್ಕೆ ತರಿಸಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅಂಥ ಕಾರ್ಯಪ್ರವೃತ್ತಿಗೆ ನಾವೆಲ್ಲರೂ ಮನಸ್ಸು ಮಾಡೋಣ ಅಲ್ವೇ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.